ಚೈನಾದಲ್ಲಿ 427 ಬಂದಿದ್ದಾರೆ. ಪ್ರತಿ ವರ್ಷ ಕಳೆದ ವರ್ಷ ಇಂಡಿಯಾದಲ್ಲಿ 32 ಬಿಲಿಯನಿಯರ್ಗಳು ಮತ್ತೆ ಆಡ್ ಆದರು. ಅದಾನಿ ಒಬ್ಬರದ್ದು ವಾರ್ಷಿಕ ಅವರ ಆಸ್ತಿ 14 ಲಕ್ಷ ಕೋಟಿ ಇದೆ. ಕರ್ನಾಟಕದ ಬಜೆಟ್ 3.5 ಲಕ್ಷ ಕೋಟಿ. ಸುಮ್ಮನೆ ನೀವು ಕಂಪೇರ್ ಮಾಡಿದ್ರೆ ಕೇಂದ್ರ ಸರ್ಕಾರದ 37 ಲಕ್ಷ ಕೋಟಿ. ಅಂದ್ರೆ ಒಬ್ಬ ಉದ್ಯಮಿ ಕೈಯಲ್ಲಿ ಎಷ್ಟೊಂದು ದುಡ್ಡಿದೆ ಅಂದ್ರೆ ನೀವು ಎವರೇಜ್ ಆಗಿ ತೆಗೆದಾಗ ನೀವು ಬಿಲಿಯಾಧಿಪತಿಗಳು ಇಡೀ ಇಂಡಿಯಾದಲ್ಲಿ ಇಷ್ಟು ಮಂದಿ ಇದ್ದಾರೆ ಅಂತ ಹೆಮ್ಮೆ ಪಡುವ ಜೊತೆನೆ ನೀವು ಒಬ್ಬ ಸಾಮಾನ್ಯ ಒಬ್ಬ ರೈತನ ಹತ್ರ ಕಾರ್ಮಿಕನ ಆದಾಯ ಎಷ್ಟಿದೆ ಅನ್ನೋದನ್ನು ಕೂಡ ನಾವು ನೋಡ್ಬೇಕಾಗ್ತದೆ. ಭಾರತದ ಸರಾಸರಿ ವಾರ್ಷಿಕ ಆದಾಯ ಇವತ್ತು 2 ಲಕ್ಷ ಕೋಟಿ ಇದ್ರೆ ವಾರ್ಷಿಕವಾಗಿ, ತಳಮಟ್ಟದ 50% ಜನರ ಕೈಯಲ್ಲಿ ವಾರ್ಷಿಕ ಆದಾಯ 53,000 ಕೋಟಿ. ಇನ್ನು ಮೇಲ್ಮಟ್ಟದ 10% ಜನರ ಕೈಯಲ್ಲಿ 11 ಲಕ್ಷ ಕೋಟಿ ಇದೆ. ಈ ರೀತಿಯ ಒಂದು ಆರ್ಥಿಕ ಅಸಮಾನತೆಯಲ್ಲಿ ಪ್ರಜಾಪ್ರಭುತ್ವ ಹೇಗೆ ಸರ್ವೈವ್ ಆಗಲಿಕ್ಕೆ ಸಾಧ್ಯ ಇದೆ? ಇದು ಇವತ್ತಿನ ಪ್ರಜಾಪ್ರಭುತ್ವ. ಅವರೆಲ್ಲರೂ ಹಿರಿಯರು ಹೇಳಿದಾಗೆ ಪ್ರಜಾಪ್ರಭುತ್ವವನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ ನಮಗೆ. ಆದ್ರೆ ಈ ಪ್ರಜಾಪ್ರಭುತ್ವದ ಬೇರುಗಳು ಹೇಗೆ ಗೆದ್ದಲಿಡಿತಾ ಇದೆ ಅನ್ನೋದನ್ನು ಬಹಳ ಮಂದಿ ಇಂಥದ್ದು ಮಾತಾಡೋರು ಹೇಳ್ತಾರೆ. ಬಿಟ್ಬಿಟ್ರಿ, ಅದು ಸಂಪೂರ್ಣವಾಗಿ ನಾಶ ಆದ್ಮೇಲೆ ಏನಾದ್ರೂ ವಸ್ತು ಹುಟ್ಟುತ್ತೆ. ಪ್ರಜಾಪ್ರಭುತ್ವ ನೀವು ಇಡೀ ಅದರ ನಡಿಗೆಯನ್ನು ನೋಡಿ ಬಂದ್ರೆ, ಮಾಧುಸ್ವಾಮಿ ಅವರು ಹೇಳಿದ್ರು, ಆಯನೂರು ಮಂಜುನಾಥ್ ಅವರು ಹೇಳಿದ್ರು, ಕಾಲ ಕಾಲಕ್ಕೆ ಮತದಾರ ಎದ್ದು ಕೂತಿದ್ದಾನೆ. ಕರ್ನಾಟಕದ ಅಂತ ಬಹಳ ದೊಡ್ಡ ಉದಾಹರಣೆಗಳಿದೆ. ನಿಮಗೆ ಗೊತ್ತಿದೆ, 84ರ ಲೋಕಸಭಾ ಚುನಾವಣೆಯಲ್ಲಿ ಇಲ್ಲಿಗೆ ಜನತಾ ಪಕ್ಷ ಸೋತು ಹೋಗುತ್ತೆ. 6 ತಿಂಗಳಲ್ಲಿ ನಡೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಮತ್ತೆ ಗೆಲ್ಲಿಸ್ತಾನೆ. ಅದೇ ಮತದಾರ 6 ತಿಂಗಳ ಅವಧಿಯಲ್ಲಿ 2 ರಿಸಲ್ಟ್ಗಳನ್ನ ಕೊಟ್ಟಿದೆ. ಇಂಥದ್ದು ನಡೆದಿದೆ, ಇಂಥ ಪವಾಡಗಳು ನಡೆದಿದೆ. ಆದರೆ ಕಾಲಕ್ರಮೇಣ ಬಹಳ